ಹಾಯ್ ಹಲೋ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು 6 ತಿಂಗಳಿಂದ 2 ವರ್ಷವರೆಗೂ ಇರೋ ಮಕ್ಕಳಿಗೆ ರಾಗಿ ಸರಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದು 6 ತಿಂಗಳಿಂದ ಅಪ್ ಟು 2 ಇಯರ್ಸ್ವರೆಗೂ ಕೊಡ್ಬೋದು. ರಾಗಿ ಮತ್ತು ಎಲ್ಲ ಮಿಕ್ಸ್ಡ್ ಕಾಳುಗಳು, ಅಕ್ಕಿ ಎಲ್ಲ ಹಾಕಿರೋದ್ರಿಂದ ತುಂಬ ಆರೋಗ್ಯಕರ ಮತ್ತು ಹೆಲ್ತಿ. ಸೆರ್ಲಾಕ್ ಎಲ್ಲ ಕೊಟ್ಟು ಮಕ್ಕಳಿಗೆ ಆರೋಗ್ಯ ಕೆಡಿಸ್ಬೇಡಿ. ಈ ರೀತಿ ಮನೆಯಲ್ಲೇ ತಾಳ್ಮೆಯಿಂದ ಮಾಡಿ ತಿನ್ನಿಸಿ. ಮಕ್ಕಳು ಚೆನ್ನಾಗಿ ತಿಂತಾರೆ ಮತ್ತು ಆರೋಗ್ಯವಾಗಿರ್ತಾರೆ. 6 ಮಂತ್ಸ್ವರೆಗೂ ತಾಯಿ ಎದೆಯಲ್ಲೇ ಮುಖ್ಯ. ಅದಾದಮೇಲೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ರೀತಿ ರಾಗಿ ಸರಿನ ಮನೆಯಲ್ಲೇ ಮಾಡಿ ತಿನ್ನಿಸಿ. ಸೆರ್ಲಾಕ್ ಎಲ್ಲ ತಿನ್ಸೋಕ್ಕೆ ಹೋಗಬೇಡಿ. ಹಾಲು ಜೊತೆ 6 ಮಂತ್ ಆದಮೇಲೆ ಆಲ್ಟರ್ನೇಟಿವ್ ಆಗಿ ಈ ಸಾಲಿಡ್ ಫುಡ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಯಾವುದೇ ಭಯ ಇಲ್ಲ, ಯಾಕಂದರೆ ಇದನ್ನು ಮನೆಯಲ್ಲೇ ನೀಟಾಗಿ ಎಲ್ಲ ತೊಳೆದು, ಕಾಳುಗಳೆಲ್ಲ ತೊಳೆದು ನೀಟಾಗಿ ಒಣಗಿಸಿ ಪೌಡರ್ ಮಾಡಿ ತಿನ್ನಿಸೋದ್ರಿಂದ ಯಾವುದೇ ಭಯ ಪಡೋ ಹಾಗಿಲ್ಲ. ಅದಕ್ಕೋಸ್ಕರ ನೀವು ಮನೆಯಲ್ಲೇ ತಾಳ್ಮೆಯಿಂದ ಮಾಡಿ ಮನೆಯಲ್ಲೇ ಇರೋವಂಥ ರಾಗಿ ಕಾಳುಗಳನ್ನ ಉಪಯೋಗಿಸಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. 1 kg ರಾಗಿಗೆ ಎಲ್ಲ ಒಂದೊಂದು ಬೌಲ್ ತೊಗೊಳ್ಳಿ. ಡ್ರೈ ಫ್ರೂಟ್ಸು, ಅಕ್ಕಿ, ಕಾಳುಗಳು ಎಲ್ಲ ಒಂದೊಂದು ಬೌಲ್ ತೊಗೊಳ್ಳಿ. ಮತ್ತು ಚೆನ್ನಾಗಿ ತೊಳೆದು ಒಣಗಿಸಿರೋ ಅಂಥದ್ದು ಇದೆಲ್ಲ. 1 ಬೌಲಿಗೆ 1-2 ಇಂಚಷ್ಟು ಚಕ್ಕೆ, 1 ಸ್ಪೂನ್ ಜೀರಿಗೆ, ಜಾಯಿಕಾಯಿ ಒಂದು ಸ್ವಲ್ಪನೇ ಸ್ವಲ್ಪ ಬಜೆ. ಅದಾದಮೇಲೆ 1-2 ಏಲಕ್ಕಿ, ಒಂದು ಸ್ವಲ್ಪ ಒಣಶುಂಠಿ, 5-6 ಲವಂಗ, 1 ಸ್ಪೂನ್ ಅಜ್ವಾನ, 1 ಸ್ಪೂನ್ ಓಂಕಾಳು, ಮತ್ತು ಸ್ವಲ್ಪ ಮೆಣಸು ಮತ್ತು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಅದು ಲಾಸ್ಟಲ್ಲಿ ಹಾಕಿದ್ದೀನಿ, ವಿಡಿಯೋ ಮಿಸ್ ಆಗಿದೆ. ಎಲ್ಲ ಕಾಳನ್ನೂ 1 ಬೌಲ್ ತೊಗೊಂಡು ಈ ಥರ ಚೆನ್ನಾಗಿ ತೊಳೆದಿಟ್ಕೋಬೇಕು. ತೊಳೆದು ಈ ರೀತಿ ನೋಡಿ 3-4 ದಿನ ನೆರಳಲ್ಲೇ ಒಣಗಿಸಿ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಒಣಗಿಸಿ. ಆಮೇಲೆ 1 ಬೌಲ್ ಕಡಲೆಬೇಳೆ ಒಣಗಿಸಿರೋದನ್ನು ತೊಗೊಂಡು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಅದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನೆಕ್ಸ್ಟ್ 1 ಬೌಲ್ ಗೋಧಿ ಮತ್ತು 1 ಬೌಲ್ ಉದ್ದಿನ ಕಾಳು ತೊಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು, ಇಲ್ಲಾಂದರೆ ಹಾಗೆ ಹಸಿ ಇದ್ದರೆ ಹಿಟ್ಟು ಬೇಗ ಹಾಳಾಗುತ್ತೆ ಪೌಡರು, ಮತ್ತು ಮಗುಗೆ ಜೀರ್ಣ ಸರಿಯಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ 1 ಬೌಲ್ ಕಡಲೆ ಬೀಜ ಅದನ್ನು ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ಇಲ್ಲಿ ನಾನು ನಾರ್ಮಲ್ ಅಕ್ಕಿ ಮತ್ತು ಕುಸೂಲಕ್ಕಿ ತೊಗೊಂಡು ಎರಡನ್ನೂ 1 ಬೌಲ್ ತೊಗೊಂಡು ಒಟ್ಟಿಗೆ ತೊಳೆದು ಒಣಗಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತೀವಿ. ಅದು ಅಕ್ಕಿ ಕೂಡ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ 1 ಬೌಲು ಹುಳ್ಳಿಕಾಳನ್ನೂ ಅಷ್ಟೇ, ಅದು ಚೆನ್ನಾಗಿ ಹುರ್ಕೊಳ್ಬೇಕು. ಎಲ್ಲಿವರೆಗೂ ಹುರಿಬೇಕು ಅಂದರೆ ಅದು ಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಎಲ್ಲನೂ ಸ್ವಲ್ಪ ನ್ಯೂಸ್ ಪೇಪರ್ ಮೇಲೆ ಹಾಕಿ ಅಥವಾ ಯಾವುದಾದ್ರೂ ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ಆರಾಕಿ, ಇಲ್ಲಾಂದರೆ ಬಿಸಿಗೆ ಅದು ನೀರು ಥರ ಆಗುತ್ತೆ. ಅದಾದಮೇಲೆ 1 ಬೌಲ್ ಜೋಳ ತೊಗೊಂಡು ಈ ರೀತಿ ಚೆನ್ನಾಗಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಎಲ್ಲ ಕಾಳುಗಳನ್ನು ಕೂಡ ಇಲ್ಲಿ ಫ್ರೈ ಮಾಡಬೇಕು, ಯಾಕಂದರೆ ಮಗುಗಷ್ಟು ಜೀರ್ಣ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಶಕ್ತಿ ಇರಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಿ ಹಾಕಿ. ಅದಾದಮೇಲೆ 1 ಬೌಲ್ ಬೇಳೆ ತೊಗೊಳ್ಳಿ, ತೊಗರಿಬೇಳೆ. ನೀವು ಬೇಕಾದರೆ ಮೈಸೂರು ದಾಲ್ ಅಥವಾ ನಿಮಗೆ ಮನೇಲಿ ಯಾವ ಕಾಳು ಇದೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಇಲ್ಲಿ ನಾನು ಆವಾಗಲೇ ಹುರ್ಕೊಂಡಿರೋ ಕಡಲೆ ಬೀಜನ ಸಿಪ್ಪೆ ತೆಗ್ದು ಹಾಕಿದ್ದೀನಿ. ಆಮೇಲೆ 1 ಬೌಲ್ ಹೆಸ್ರು ಕಾಳು ತೊಗೊಳ್ಳಿ. ಹೆಸ್ರು ಕಾಳನ್ನು ಕೂಡ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ. ಇದು ಕೂಡ ಕಲರ್ ಚೇಂಜ್ ಆಗುತ್ತೆ, ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಹಾಕಿ. ಎಲ್ಲ ಕಾಳನ್ನು ಈ ರೀತಿ ಹುರಿದು ಇಟ್ಕೊಳ್ಳಿ. ಇದು ಇನ್ನೊಂದು ಬೌಲು ಕೆಂಪಕ್ಕಿ, ನಮ್ಮ ಕಡೆ ದೊಡ್ಡ ಬತ್ತಕ್ಕಿ ಅಂತ ಹೇಳ್ತೀವಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಅದಾದಮೇಲೆ ಸಬ್ಬಕ್ಕಿನೂ ಕೂಡ 1 ಬೌಲ್ ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಿ.
ಮಾಡಾದಮೇಲೆ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಆ್ಯಡ್ ಮಾಡಿದ್ದೀನಿ ನಾನಿಲ್ಲಿ. ಡ್ರೈ ಫ್ರೂಟ್ಸ್ನೂ ಚೆನ್ನಾಗಿ ಫ್ರೈ ಮಾಡಬೇಕು. ಡ್ರೈ ಫ್ರೂಟ್ಸ್ನ ತಂದಿದ್ದಾಗೆ ಪ್ಯಾಕೆಟ್ ಓಪನ್ ಮಾಡಿ ಹಾಕಬೇಡಿ, ಅದರಲ್ಲಿ ಹುಳ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿ ಹಾಕಿ. 1 ಬೌಲ್ ವಾಲ್ನಟ್ಟು, 1 ಬೌಲ್ ಗೋಡಂಬಿ ಮತ್ತು 1 ಬೌಲ್ ಒಣ ಖರ್ಜೂರ, ಅದು 3 ಕೂಡ ಚೆನ್ನಾಗಿ ಫ್ರೈ ಮಾಡಿ. ಅದು ಚೆನ್ನಾಗಿ ಫ್ರೈ ಆಗಿದ್ಮೇಲೆ 1 ಬೌಲ್ ಬಾದಾಮ್ ಕೂಡ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ನಾನು ಇಲ್ಲಿ ತೊಗೊಂಡಿರೋದು ಎಲ್ಲನೂ ಕೂಡ ಫ್ರೈ ಮಾಡೇ ಯೂಸ್ ಮಾಡ್ತಾ ಇರೋದು ಪೌಡರ್, ಯಾಕಂದರೆ ತುಂಬ ದಿನ ಬಾಳಿಕೆ ಬರುತ್ತೆ ಪೌಡರು, ಹುಳ ಬೇಗ ಬರಲ್ಲ. ಇಲ್ಲಿ ನೋಡಿ ಮೊದಲು ತೋರಿಸಿದ್ನಲ್ವ, ಅದಕ್ಕೆ ಮೆಂತ್ಯ ಮತ್ತು ಮೆಣಸು ಸ್ಕಿಪ್ ಆಗಿತ್ತು, ಅದನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಅದನ್ನು ಎಲ್ಲ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡಿ. ಅದಾದಮೇಲೆ ನಾನು ಇಷ್ಟು ಕಾಳಿಗೆ 1 kg ರಾಗಿ ತೊಗೊಂಡಿದ್ದೀನಿ. ರಾಗಿನ ಕೂಡ ಚೆನ್ನಾಗಿ ತೊಳೆದು ಒಣಗಿಸಿ ಅದಾದಮೇಲೆ ಹುರಿತಾ ಇರೋದು. ಅದನ್ನು ಚೆನ್ನಾಗಿ ಹುರಿದು ಎಲ್ಲ ಕಾಳು ಮತ್ತು ರಾಗಿ, ಡ್ರೈ ಫ್ರೂಟ್ಸು, ಅದಾದಮೇಲೆ ಚಕ್ಕೆ ಲವಂಗ ಅದೆಲ್ಲನೂ ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡಿ. ನೀವು ಬೇಕಿದ್ದರೆ ಮಿಲ್ಲಿಗೆ ಕೊಡ್ಬೋದು. ನಮಗೆ ಮಿಲ್ಲಿಗೆ ಕೊಡೋಕ್ಕೆ ಅಲ್ಲಿ ಹೇಗಿರುತ್ತೋ ಏನೋ ಪಾಪಗೆ ಮಾಡ್ತಾ ಇರೋದು ಅಂತ, ಅದಕ್ಕೆ ಮನೆಯಲ್ಲೇ ಮಾಡ್ತಾಯಿದ್ದೀವಿ. ಈ ರೀತಿ ಪೌಡರ್ ಮಾಡಿಕೊಂಡು ಜರಡಿ ಹಿಡಿಬೇಕು. 6 ಮಂತ್ಸ್, 7 ಮಂತ್ಸು, 8 ಮಂತ್ ಆ ಥರ ಬೇಬೀಸ್ ಆದರೆ ನೀವು ಬಟ್ಟೆಯಲ್ಲಿ ವಸ್ತ್ರಣಿಕೆ ಆಡ್ಕೊಳ್ಳಿ. ಇಲ್ಲ ಅಂದರೆ ಈ ರೀತಿ ಮಾಮೂಲಿ ಜರಡಿ ಆಡೋದ್ರಲ್ಲಿ ಸಣ್ಣ ಇದರಲ್ಲಿ ಜರಡಿ ಆಡ್ಕೊಳ್ಳಿ. ಈ ರೀತಿ ಪೌಡರ್ ಆಗುತ್ತೆ. ಈ ಪೌಡರ್ನ ನೀವು ಒಂದು ಸ್ಟೀಲ್ ಬಾಕ್ಸಲ್ಲಿ ಅಥವಾ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ ಒಂದು 3 ಮಂತ್ಸ್ವರೆಗೂ ಕೊಡ್ಬೋದು. ಸರಿ ಮಾಡಿ ಸ್ವಲ್ಪ ಉಪ್ಪು ತುಪ್ಪ ಹಾಕಿ ಕೊಡ್ಬೋದು. ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ ನೋಡಿ. ನನ್ನ ಮಗನಿಗೆ ಆವಾಗಲೇ ಮಾಡಿ ತಿನ್ನಿಸ್ದೆ, ಯಾವ ರೀತಿ ತಿಂತಾ ಇದ್ದಾನೆ. ಆದಷ್ಟು ಮಕ್ಕಳಿಗೆ ಹೊರ್ಗಡೆಯಿಂದ ತರೋದನ್ನ ನಿಲ್ಲಿಸಿ ಮನೆಯಲ್ಲೇ ಮಾಡಿ ತಿನ್ನಿಸಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್.